ಎಸ್, ಇದು SB ಟೈಮ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ಕಲಬುರಗಿ ಜಿಲ್ಲೆಯಿಂದ ಬ್ರೇಕಿಂಗ್ ನ್ಯೂಸ್. ಕಾಳಗಿಯ ಕಾಕಿ ಪಡೆಯಿಂದ ಭರ್ಜರಿ ಕಾರ್ಯಾಚರಣೆ, ಕದೀಮರು ಕಂಬಿಯ ಹಿಂದೆ. ಹೌದು ವೀಕ್ಷಕರ, ಕಲಬುರಗಿ ಜಿಲ್ಲೆ ಕಾಳಗಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಓರ್ವ ಮನೆಗಳ್ಳನನ್ನ ಬಂಧಿಸಲಾಗಿದೆ ಎಂದು SP ಅಡ್ಡೂರು ಶ್ರೀನಿವಾಸುಲು ಹೇಳಿದ್ದಾರೆ. ಕಲಬುರಗಿಯಲ್ಲಿ ಇಂದು ಮಾತನಾಡಿದ ಅವರು, ಮಾರ್ಚ್ 28ರಂದು ರಟಕಲ್ ಗ್ರಾಮದ ಸಿದ್ದಮ್ಮ ಎಂಬುವರ ಮನೆಯಲ್ಲಿ ಇಡಲಾಗಿದ್ದ 11 ಲಕ್ಷ ರೂಪಾಯಿ ಹಣ ಕಳ್ಳತನವಾಗಿತ್ತು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರು ಮನೆ ಮಾಲೀಕ ಸಿದ್ದಮ್ಮಳ ಮನೆಯಲ್ಲಿ ವಾಸ ಮಾಡುತ್ತಿದ್ದ ಸಂಬಂಧಿ ಮೀನಪ್ಪ ಎಂಬಾತನೇ ಹಣ ಕಳ್ಳತನ ಮಾಡಿದ್ದು ಆತನನ್ನ ಬಂಧಿಸಿ 9.30 ಲಕ್ಷ ರೂಪಾಯಿ ಹಣ ಜಪ್ತಿ ಮಾಡಲಾಗಿದೆ ಎಂದು ಹೇಳಿದರು. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನಲ್. ನಮ್ಮ ಚಾನಲ್ನ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಕಲಬುರಗಿ ಜಿಲ್ಲೆಯ ಕಾಲ್ಗಿ ಪೊಲೀಸ್ ಸ್ಟೇಷನಲ್ಲಿ 28 ಮಾರ್ಚ್ 2025 ರಂದು ಫಿರ್ಯಾದಿದಾರರಾಗಿರುವಂತಹ ಶ್ರೀಮತಿ ಸಿದ್ದಮ್ಮ ಗಂಡ ಮಲ್ಲೇಶಪ್ಪ ರಟ್ಕಲ್ 65 ವರ್ಷ, ಅವರು ವಾಸ ಕಾಲ್ಗಿ, ಹಾಲಿ ವಾಸ ಅನ್ನಮ್ಮ ನಗರ ಕಲಬುರಗಿರವರು ಪೊಲೀಸ್ ಠಾಣೆಗೆ ಒಂದು ದೂರು ನೀಡಿರ್ತಾರೆ. ಆ ದೂರಲ್ಲಿ ಅವ್ರು ಮೆನ್ಷನ್ ಮಾಡಿರೋದೇನೆಂದರೆ 25 ಮಾರ್ಚ್ 2025 ರಂದು ಜಮೀನು ಖರೀದಿಸುವ ಉದ್ದೇಶದಿಂದ ಅವರು 11 ಲಕ್ಷ ಹಣವನ್ನು ಕಲಬುರಗಿ ನಗರದಿಂದ ತಂದು ಅವರ ಕಾಲಿಗೆಯಲ್ಲಿರುವಂತಹ ಮನೆಯಲ್ಲಿ ಇಟ್ಟಿರ್ತಾರೆ. ಅವರು 28 ಮಾರ್ಚ್ 2025 ರಂದು ಬೆಳಿಗ್ಗೆ ತಮ್ಮ ಜಮೀನಿಗೆ ಹೋಗಿ ಮರಳಿ ಬಂದು ನೋಡಿದ್ದಾಗ ಆ ಹಣವನ್ನು ಯಾರೋ ಹಣ ಕಾಣಲಿಲ್ಲ ಮತ್ತು ಅದು ಎಲ್ಲ ಕಡೆ ಎಲ್ಲರ ಜೊತೆ ವಿಚಾರಣೆ ಮಾಡಿ ಅವರು ಪೊಲೀಸ್ ಠಾಣೆಗೆ ಬಂದು ಹೇಳಿರ್ತಾರೆ. ಅವರು ಕಬ್ಬಿಣದ ಪೆಟ್ಟಿಗೆಯಲ್ಲಿ 11 ಲಕ್ಷ ಇಟ್ಟಿದಾಗ ಮತ್ತು 28 ರಂದು ಜಮೀನಿಗೆ ಹೋಗಿ ವಾಪಸ್ ಬಂದು ಚೆಕ್ ಮಾಡಲಾಗ ಹಣ ಕಾಣಲಿಲ್ಲ, ಅದು ಯಾರೋ ಅಪರಿಚಿತರು ಬಂದು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತ ದೂರು ನೀಡಿದ್ದಲ್ಲಿ ನಾವು ಕಾಲ್ಗಿ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 20/2025 305 BNS Act 2023 ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಆ ಪ್ರಕರಣವನ್ನು ತನಿಖೆ ಕೈಗೊಂಡಿದ ಮೇಲೆ DYSP ಶಾಬಾದ್ ಶ್ರೀ ಶಂಕರಗೌಡ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಶ್ರೀಮತ್ PSI ಜಗದೇವಪ್ಪ ಪಾಲ ಮತ್ತು PSI ತಿಮ್ಮಯ್ಯ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಗುಂಡಪ್ಪ ASI, ಉಪಲಪ್ಪ ARSI, ನಸೀರ್ HC, ಹುಸೇನ್ HC, ಆನಂದ್ HC, ಬಾಬುರಾವ್ HC, ಸುರೇಶ್ CPC, ಅರ್ಜುನ್ ರಾವ್, ಅಂಬರೀಶ್, ಸಂಗಮೇಶ್, ಶಿವರಾಜ್, ಬಸಪ್ಪ ಮತ್ತು ಚಾಲಕ ಮಂಜು ಇವರಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಆರೋಪಿಯನ್ನು ಪತ್ತೆ ಹಚ್ಚಲಿಕ್ಕೆ ಕಾರ್ಯಾಚರಣೆ ರಚಿಸಲಾಗಿತ್ತು. ಮತ್ತು ಇವರು ಆ ಮನೆಯಲ್ಲಿ ಈ ಫಿರ್ಯಾದಿದಾರ ಸಿದ್ದಮ್ಮ ಅವರ ಜೊತೆಯಲ್ಲಿ ಅವರ ಸಹೋದರನ ಮಗನಾದ ಮೀನಪ್ಪ ಮತ್ತು ಅವರ ಹೆಂಡತಿಯಾಗಿರುವ ಸಿದ್ದಮ್ಮ ಮತ್ತು ಅವರ ಮಕ್ಕಳು ಸಮೇತ ಅದೇ ಮನೆಯಲ್ಲಿ ಫಿರ್ಯಾದಿದಾರರ ಮನೆಯಲ್ಲಿ ವಾಸವಾಗಿರ್ತಾರೆ. ಮತ್ತು ಅವರೂ ಈ ಮೇನ್ ಫಿರ್ಯಾದಿದಾರಕ್ಕೆ 10 ಎಕರೆ ಮತ್ತು ತೋಟ ಎಲ್ಲ ಕಾಲ್ಗಿಯಲ್ಲಿ ಇರುತ್ತೆ, ಅದನ್ನು ಅವರು ಪಾಲಕ್ಕೆ ಮೀನಪ್ಪ ಅನ್ನೋರಿಗೆ ಕೊಟ್ಟಿರ್ತಾರೆ. ನಾವು ಇವರಿಗೆಲ್ಲ ವಿಚಾರಣೆಗೆ ಒಳಪಡಿಸಿದಾಗ ಅವರೆಲ್ಲ ಹೇಳಿಕೆಯಲ್ಲಿ ಸ್ವಲ್ಪ ಏರುಪೇರು ನಮ್ಗೆ ಕಂಡು ಬಂದಿರುತ್ತದೆ. ತದನಂತರ ಅವ್ರ ಮೇಲೆ ಅನುಮಾನ ಪಟ್ಟಿದಾಗ ಅವ್ರು ಓಡೋಗಿರ್ತಾರೆ. ಆ ಆರೋಪಿತರನ್ನು ನಾವು ಎಲ್ಲ ಕಡೆ ಹುಡುಕಾದ ಮೇಲೆ ಟೆಂಗ್ಲಿ ಕ್ರಾಸ್ ಕಡೆ ಅವರು ನಮ್ಮ ತಂಡಕ್ಕೆ ಸಿಕ್ಕಿರುತ್ತಾರೆ. ಅವ್ರ ಕಡೆಯಿಂದ ನಾವು
ಈ 9,30,000 ರೂಪೀಸನ್ನು ನಾವು ಅವರ ಕಡೆಯಿಂದ ರಿಕವರಿ ಮಾಡಿಕೊಂಡಿದ್ದೇವೆ. ಅವರು ಆ ಕಳ್ಳತನ ಅವರೇ ಮಾಡಿದಾರು ಅಂತ ಒಪ್ಕೊಂಡಿದ ಮೇಲೆ ಅವರು 9,30,000 ಅವ್ರ ಕಡೆ ರಿಕವರಿ ಮಾಡಿದ್ದೇವೆ. ಅವರ ಜೊತೆಯಲ್ಲಿ ಇನ್ನೊಬ್ಬರು ಅನಿಲ್ ಅನ್ನೋನು ಇದರ ಕಳ್ಳತನ ಭಾಗಿಯಾಗಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ. ಈಗ ನಾವು ಸದ್ಯಕ್ಕೆ ಅವ್ರ ಮೇನ್ ಆರೋಪಿಯಾಗಿರುವಂತಹ ಮೀನಪ್ಪ ಅನ್ನೋರನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿ 9,30,000 ರಿಕವರಿ ಮಾಡಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಮತ್ತು ಈಗ ಇನ್ನೋರ್ವ ಆರೋಪಿಯಾಗಿರುವಂಥ ಅನಿಲ್ ಅನ್ನೋರನ್ನು ನಾವು ಅರೆಸ್ಟ್ ಮಾಡಬೇಕಾಗುತ್ತೆ. ಮತ್ತು ಅವ್ರ ಕಡೆಯಿಂದ ಇನ್ನೂ 1,70,000 ರೂಪೀಸನ್ನು ನಾವು ರಿಕವರಿ ಮಾಡಬೇಕಾಗಿರೋದು ಇನ್ನೂ ಪೆಂಡಿಂಗ್ ಇದೆ. ಸೊ ಇದರಲ್ಲಿ ಮೇನ್ ಏನಂದರೆ, ಈ ಮೇನ್ ಫಿರ್ಯಾದಾರು ಅವರು ಹೊಲ ಪಾಲಕ್ಕೆ ಕೊಟ್ಟು ಅವ್ರದೇ ಮನೆ ಅಂತ ವಾಸಗಳಿಗೆ ಕೊಟ್ಟು ಅವ್ರನ್ನೇ ಅವ್ರ ಫ್ಯಾಮಿಲಿ ಮೆಂಬರ್ ತರಹ ನೋಡ್ತಾ ಇರ್ತಾರೆ. ಅವ್ರನ್ನೆಲ್ಲ ಕಂಪ್ಲೀಟ್ ಆಗಿ ಅವರು ಟ್ರಸ್ಟ್ ಮಾಡ್ತಾರೆ. ಟ್ರಸ್ಟ್ ಮಾಡಿದ ಮೇಲೆ ಅವ್ರ ಪಕ್ಕದ ಜಮೀನನ್ನು ಅವರು ಮಾರಾಟ ಮಾಡಬೇಕು ಅಂತ ಮಾತುಕತೆ ನಡೀತಾ ಇದ್ದಾಗ ಅವರು ಈ 11 lakhs ಅನ್ನು ಅವರು ಈ ಹಿಂದೆ ಎಲ್ಲ ಜಮೀನಿಂದ ಬರುವಂಥ ದುಡ್ಡೆಲ್ಲ ಸೇವಿಂಗ್ಸ್ ಮಾಡಿಕೊಂಡು ಅವರು ಒಂದು ಟೋಟಲ್ ಅಮೌಂಟ್ ಜಮಾ ಮಾಡ್ಕೊಂಡಿರ್ತಾರೆ. ಈಗ ಖರೀದಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದನ್ನ ಅವ್ರು 11 lakh ರೂಪೀಸ್ನ ಕಲಬುರಗಿ ನಗರದಿಂದ ಬಂದು ಮನೆಯಲ್ಲಿ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇಟ್ಟು ಲಾಕ್ ಮಾಡಿರ್ತಾರೆ. ಆ ಮಾಡಿದ ವಿಷಯ ಅವ್ರ ಮನೆಯಲ್ಲಿರುವಂಥ ಮೀನಪ್ಪ ಮತ್ತು ಅವ್ರ ಹೆಂಡತಿ ಅವ್ರಿಗೆಲ್ಲ ಗೊತ್ತಿದೆ. ಬಟ್ ಇವರೇನಂದ್ರೆ ಅವ್ರ ಮೇಲೆ ನಂಬಿದ್ರು. ಇವನ್ ಕಳ್ಳತನ ಆದಾಗ್ಲೂ ಅವ್ರ ಮೇಲೆ ಯಾವುದೇ ತರ ಸಂಶಯ ಪಟ್ಟಿರುವುದಿಲ್ಲ. ಯಾರೋ ಆಚೆದಿಂದ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತಾನೆ ದೂರು ನೀಡಿದ್ದಾರೆ. ಬಟ್ ನಮ್ದು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಗೊತ್ತಾಯ್ತು ಏನಂದ್ರೆ, ಮನೆಯಲ್ಲಿ ಇರುವಂತವರೇ ಕಳ್ಳತನ ಮಾಡಿದ್ದರು ಅಂತ ನಮಗೆ ಫಸ್ಟ್ ಸಂಶಯ ಬಂದಿದೆ. ತದನಂತರ ಮನೆಯಲ್ಲಿರುವಂತ ಎಲ್ಲಾ ಜನರನ್ನು ನಾವು ವಿಚಾರಣೆಗೆ ಒಳಪಡಿಸಿದಾಗ ಈ ಮೀನಪ್ಪ ಅನ್ನೋರದ್ದು ವರ್ಷನು ಪದೇ ಪದೇ ಚೇಂಜ್ ಆಗ್ತಾ ಇರುವುದು ಮತ್ತು ಆ ಕಳ್ಳತನ ಆದಾಗಿಂದನೂ ಅವ್ರ ಬಿಹೇವಿಯರ್ ಅಲ್ಲಿ ಚೇಂಜಸ್, ಅವ್ರ ಮೂವ್ಮೆಂಟ್ಸ್ ಆಗಲಿ ಬಿಹೇವಿಯರ್ ಆಗಲಿ ಸಾಕಷ್ಟು ಚೇಂಜಸ್ ಆಗಿರುವುದು ನಮ್ಮ ತನಿಖೆ ತಂಡಕ್ಕೆ ಗೊತ್ತಾಗಿದೆ. ಸೊ ಆಮೇಲೆ ಅವರೇ ಅನ್ನೋದು ನಮ್ಮ ದೃಢಪಟ್ಟಿದ ಮೇಲೆ ಅವರು ಓಡೋಗಿರ್ತಾರೆ. ಮತ್ತು ಅವ್ರನ್ನ ನಾವು ಟೆಂಗ್ಲಿ ಕ್ರಾಸ್ ಕಡೆ ವಶಪಡಿಸ್ಕೊಂಡು ಅವ್ರನ್ನೇ ನಾವು ಫರ್ದರ್ ವಿಚಾರಣೆ ಮಾಡಿ ಅವ್ರ ಕಡೆ ರಿಕವರಿ ಮಾಡಿ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂದ್ರೆ ಕಳಿಸ್ಕೊಟ್ಟಿದ್ದೇವೆ. ಅದೇ ಹೇಳ್ತಾ ಇರೋದು, ಅವರು ಕಳ್ಳತನ ಅವ್ರ ಮೇನ್ ಏನಂದ್ರೆ, ಫಸ್ಟ್ ಆಫ್ ಆಲ್ ಅವ್ರು ಹೇಳ್ತಾ ಇರೋದು ಮನೆ ಲಾಕ್ ಬ್ರೇಕ್ ಆಗಿಲ್ಲ, ಅಂದ್ರೆ ಕಳ್ಳತನ ರೀತಿಯಲ್ಲಿ ಆಗಿಲ್ಲ. ಮನೆಯೊಳಗೆ ಪೆಟ್ಟಿಗೆ ಮಾತ್ರ ಓಪನ್ ಮಾಡಿ ದುಡ್ಡು ತಗೊಂಡು ಹೋಗಿರೋದು ಕಂಡು ಬಂದಿದೆ. ಫಸ್ಟ್ ಅವ್ರು ಏನಂದ್ರೆ, ಮನೆಯಲ್ಲಿ ಯಾರಾದ್ರೂ ತಗೊಂಡು ಹೋಗಿರ್ತಾರ ಅನ್ನೋದು ಅವರು ಎಲ್ಲರ ಜೊತೆ ಕೇಳಿದ್ರು. ಅವ್ರ ಅಕ್ಕಪಕ್ಕ ಮನೆಯೆಲ್ಲ ಕೇಳ್ಕೊಂಡು ವಿಚಾರಣೆ ಮಾಡಿದ ಯಾರಾದ್ರೂ ಬೈ ಚಾನ್ಸ್ ಏನೋ ತಗೊಂಡು ಹೋಗಿದ್ರ ಅನ್ನೋದು. ಅವ್ರೇನಂದ್ರೆ ಫಸ್ಟ್ ಮನೆ ವಿಚಾರ ಯಾಕೆ ಸುಮ್ಮನೆ ಆಚೆ ಹೋಗುವುದು ಅನ್ನೋ ರೀತಿಯಲ್ಲಿ ಅವ್ರು ಫಸ್ಟ್ ಸುಮ್ಮನೆ ಯಾರು ಪೊಲೀಸ್ ಠಾಣೆಗೆ ಇಂಟಿಮೇಷನ್ ಕೊಟ್ಟಿಲ್ಲ. ಒಂದು ವಾರ ಆದ್ಮೇಲೆ ಅವರು ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಅಂದ್ರೆ ಮನೆಯಲ್ಲಿ ಯಾರು ತಗೊಂಡಿಲ್ಲ, ಬೇರೆ ಯಾರೋ ಬಂದು ಈ ತರಹ ಕಳ್ತನ ಮಾಡ್ಕೊಂಡು ಹೋಗಿದ್ರು ಅನ್ನೋದು ದೃಢಪಟ್ಟಿದ್ರು. ಅದನ್ನು ಏನಂದ್ರೆ, ಈ ಮೀನಪ್ಪ ಅನ್ನೋರು ಯಾರು ಕಳ್ಳತನ ಮಾಡಿದ್ರು ಅವರೇ ಅವ್ರ ಫಿರ್ಯಾದಾರಿಗೆ ನಂಬಿಸಿದ್ರು. ಯಾರೋ ಆಚೆಯಿಂದ ಬಂದೇ ಕಳ್ಳತನ ಮಾಡ್ಕೊಂಡು ಹೋಗಿದ್ರು, ಬೇರೆಯವ್ರು ಮಾಡಿದ್ರು, ನಾವು ಯಾವುದೇ ಕಾರಣ ಪತ್ತೆ ಹಚ್ಚಬೇಕು ಅವ್ರಿಗೆ ಅನ್ನೋದು ಇನ್ನೂ ಫಿರ್ಯಾದಾರಕ್ಕೆ ಗಮನಕ್ಕೆ ತಂದಿದ್ದಾರೆ. ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನೆಲ್. ಈ ಚಾನೆಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ.